ಎಣ್ಣೆ ಬೇರೆ ಕಡೆ ಮಾಡೋದು, ನೀವು ಬೇರೆ ಅಂದ್ರೆ ಪ್ರಿಪೇರ್ ಮಾಡಿ ಕಳಿಸೋದಾ? ಅದು ಕೇರಳದ ಎಣ್ಣೆ, ತಿರುವನಂತಪುರದ ಎಣ್ಣೆ ಅಲ್ಲಿ ಹೋಗಿ ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿಂದ ಬರೋದು ಊಟಿ ಗೊತ್ತಾ? ನೀವು ಮಾಡುವಾಗ ಅದಕ್ಕೆ ಈರುಳ್ಳಿ ಮತ್ತೆ ಆಲೂವೆರಾ ಹಾಕಲ್ವಾ? ಜಾಸ್ತಿ ಅದು ಹಾಕ್ದಲೆ ಮಾಡ್ತಾರಲ್ಲ, ಜಾಸ್ತಿ ಹಾಕಲ್ಲ, ಬೆಂತು ಮಾಡ್ಕೊಳ್ಳಿ ಜಾಸ್ತಿ. ಹಂಗೆ ರೆಡಿಯಾಗಿ ಬಂದಿರೋ ಎಣ್ಣೆಗೆ ನೀವು ಇಲ್ಲಿ ಬಿಸಿ ಮಾಡಿ ಮಾಡೋದು. ಅದು ಕೊಬ್ಬರಿ ಅಲ್ವಾ? ಹಂಗೆ ಸೈಡ್ ಹೊಟ್ಟೋಗೋಣ. ಅಲ್ಲಿ ಟಿಶ್ಯೂ ತಂದಿದ್ದೀನಿ ಒರೆಸ್ಕೊಂಡು. ನಾವು ಬರಂಗಿಲ್ಲ, ಸಾಯಕ್ಕಾಗದೆ ಬದುಕಾಗದೆ. ನೋಡಿ ಇಷ್ಟನ್ನು ತಂದಿದ್ದೀವಿ. ಎಲ್ಲ ಜ್ಯೂಸ್ ಕೊಡೆ. ಇದನ್ನು ತಂದಿದ್ದೀವಿ. ಮೇಘ, ನಿಂಗೊಂದು ಹೇಳ. ಒಂದು ಹಾಯ್ ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಇವತ್ತು ನನ್ನ ಜೊತೆ ಇದ್ದಾಳೆ ಐಶು. ಅವಳು ಫಸ್ಟ್ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ಲು, ಆಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ. ಇವಾಗ ನಾವಿಬ್ರು ತೂಗು ಸೇತುವೆಗೆ ಬಂದಿದ್ದೀವಿ. ಸೊ ಇಲ್ಲಿ ಮುಗಿಸ್ಕೊಂಡು ನಮಗೆ ಬೇರೆ ಪ್ಲೇಸ್ ಬಂದಿದ್ದೀನಿ. ನೀರು ಎಷ್ಟು ಕ್ಲೀನ್ ಆಗಿದೆ ಫಸ್ಟ್ ನೋಡಿ. ಕ್ಲೀನ್ ಇದೆ ಅಲ್ವಾ? ತುಂಬಿದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಈ ಪ್ಲೇಸಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, ಸೇತುವೆ ದೂರಾಡ್ತಿದೆ, ಭಯ ಆಗ್ತಿದೆ. ಈ ಪ್ಲೇಸ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಟ್ ಆದಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ವಿಸಿಟರ್ಸ್ ಬಂದು ಹೋಗ್ತಾಯಿದ್ರು. ಬಟ್ ಇವಾಗ ತುಂಬ ಅಂದರೆ ತುಂಬ ಡೇಂಜರ್ ಪ್ಲೇಸ್ ಆಗಿಬಿಟ್ಟಿದೆ ಹುಣಸೂರಲ್ಲಿ. ಸೊ ಇವತ್ತು ನಾನು ವೀಡಿಯೋ ಮಾಡ್ತಿರೋದು ಏನಕ್ಕೆ ಅಂತ ಅಂದರೆ, ನಿಮಗೀಗ ವೀಡಿಯೋ ನೋಡ್ತಾ ಗೊತ್ತಾಗಿರ್ಬೋದು, ನಾನು ಪಕ್ಷಿರಾಜ್ಪುರಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ, ತುಂಬ ಲೇಟ್ ಆಗಿದೆ. ಹಾಗಾಗಿ ಇಲ್ಲಿಗೆ ಬಂದು ಅವ್ರು ಏನು ಹೇಳ್ತಾರೆ ಕೇಳೋಣ, ಎಷ್ಟು ಸುಳ್ಳು ಹೇಳ್ತಾರೆ ಕೇಳೋಣ ಅಂತ ಬಂದಿದ್ದೀನಿ. ನಾನು ತೊಗೊಂಡಿದ್ದ ಅಂಗಡಿ ಸಿಕ್ತು. ಅರ್ಧ ಲೀಟರ್, 1 ಲೀಟರ್, ಎರಡು ಬಾಟ್ಲಿ ಹಾಕಿದ್ರೆ ಸಾಕು. ತಗೋಬೇಕು ಒಂದು ಉದ್ದರದಲ್ಲೇ ದುಡ್ಡು ವಾಪಸ್ಸು ಗ್ಯಾರಂಟಿ. ನಮ್ಮ ಹತ್ರ ತಗೊಂಡು ಹೋಗ್ಬೋದು. ಇಲ್ಲಿ ದುಬೈಯಿಂದ ಬರ್ತಾವ್ರೆ, ಅಕ್ತಾರು ದುಬೈ, ಮಲೇಷ್ಯಾದಿಂದ ಬರ್ತಾವ್ರೆ, ತಿರುವನಂತಪುರದಿಂದ ಬರ್ತಾವ್ರೆ. ಉದ್ದಷ್ಟು ಇದ್ರೆ ಈರುಳ್ಳಿ ಅಲ್ಲಿ ನೀವು ಮಾಡುವಾಗ ಅದಕ್ಕೆ ಈರುಳ್ಳಿ ಮತ್ತೆ ಆಲೂವೆರಾ ಹಾಕಲ್ವಾ? ಜಾಸ್ತಿ ಅದು ಹಾಕ್ದಲೆ ಮಾಡ್ತಾರಲ್ಲ, ಜಾಸ್ತಿ ಹಾಕಲ್ಲ, ಬೆಂತು ಮಾಡ್ತಾರೆ ಜಾಸ್ತಿ. ಆಡಂದ ಬರೋದು ಎಣ್ಣೆ, ಇಲ್ಲಿ ಕಪ್ಪಲದಲ್ಲೇ ಹಾಕಿ ಬಿಸಿ ಮಾಡಿ ಹಾಕಿ ಮಾಡ್ತಾರೆ. ಎಲ್ಲ ಎಣ್ಣೆ ಬೇರೆ ಕಡೆ ಮಾಡೋದು, ನೀವು ಬೇರೆ ಅಂದ್ರೆ ಪ್ರಿಪೇರ್ ಮಾಡಿ ಕಳಿಸೋದಾ? ಅದು ಕೇರಳದ ಎಣ್ಣೆ, ತಿರುವನಂತಪುರದ ಎಣ್ಣೆ ಅಲ್ಲಿ ಹೋಗಿ ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿಂದ ಬರೋದು ಊಟಿ ಗೊತ್ತಾ? ಊಟಿ, ತಿರುನೂರು, ಮೆಟ್ಪಾಳ, ಅಲ್ಲಿಂದ ಆಡಂದ ಬರೋದು. ಎಲ್ಲಿ ಮಾಡ್ತಾರೆ? ಇಲ್ಲಿ ಈ ಊರಲ್ಲಿ ಎಲ್ಲಿ ಮಾಡ್ತಾರೆ? ಅದು ತಗೊಂಡು ಬಂದು ಲಾರಿಲೆ ಕಟ್ಕೊಟ್ರೆ ಅದು ದೊಡ್ಡ ದೊಡ್ಡ ಪಾತ್ರದಲ್ಲೇ ಹಾಕಿ, ಎಲ್ಲ ಪಾತ್ರದಲ್ಲೇ ಹಾಕಿ ಬಿಸಿ ಮಾಡೋದು. ಎಣ್ಣೆ ಗಿಡಗಳು ಎರಡನ್ನು ಬಿಸಿ ಮಾಡಿಬಿಟ್ಟು ತುಂಬಿಕೊಡಿ ಮಾಡ್ತಾರೆ. ಎಣ್ಣೆನೇ ಬೇರೆ, ಗಿಡಮೂಲಿಕೆನೇ ಬೇರೆ ಇರುತ್ತಾ? ತಗೊಂಡು ಬರೋದು ಅಲ್ಲಿಂದ ಮಾಡಿ ತಗೊಂಡು ಬರೋದು. ಅವ್ರು ಬಿಸಿ ಮಾಡಿ ನಾವು ಎಲ್ಲ ಬಿಸಿ ಮಾಡಿ ಇಲ್ಲೆಲ್ಲ ಮಾಡ್ತಾರೆ ಅಂತ ಮಾಡ್ತೇ ಇಲ್ಲ, ಅಲ್ಲಿಂದ ಬರೋದು. ಇದೆಲ್ಲ ಮಾಡ್ತಿರೋದಕ್ಕ ಅಲ್ಲಿಂದ ಬರ್ತಾರೆ. ಕಸ್ತೂರಿ ಮಂಜಾಳ ಮಕ್ಕಳಿಗೆ ಹಾಕೋದು. ಇದು ಫಿಟ್ನೆಸ್. ಇದು ಈರುಳ್ಳಿ, ಆಲೂವೆರಾ ಹಾಕಿಬಿಡ್ಬೇಕು. ಎಣ್ಣೆ ಹಿಡಿಯೋಕೆ ನಾವು ಹೇಳ್ತಿರೋದು. ಬೇಗ ಎಣ್ಣೆ ಹಿಡಿದು ಕೂದಲು ನಿಂತ್ಕೊಡ್ಬೇಕು. ನಮ್ಮ ಕೂದಲೆಲ್ಲ ಮಾರ್ತೀನಿ. ಇದು ನೋಡು, ಮೊಟ್ಟೆ ಮಾಡಿ ನಮ್ಮ ಮಗಳು ಅದು ಮೊಟ್ಟೆ ಮಾಡಿಬಿಟ್ಟು ಕೂದಲು ಮಾರೋದು. ಪಿಕ್ಚರ್ ನೋಡ್ತೀರಲ್ಲ, ಬಿಗ್ಬಿಟ್ಟು ಹೋಗಿ ಅದು ನೋಡಿ, ಅದು ಓಪನ್ ಇಡ್ತಾವಲ್ಲ, ಎಲ್ಲ ಕೂದಲು ಇದ್ದಾರ್ದಲ್ಲ, ಕೂದಲೆಲ್ಲ ಮಾರೋದು. ಮಾರೋಗಿ ಬೇಡ ಬಿಗಿ ಹೇಳ್ತಿರೋದು. ನಮ್ಮ ಮಕ್ಕಳ ಹಂಗೆ ನೀವೇನು ಇದು ನೋಡಿ ನಿಂತ ಮಕ್ಕಳು ಎಲ್ಲ ಮಕ್ಕಳು. ಮತ್ತೆ ವಿಡಿಯೋದಲ್ಲೆಲ್ಲ ತೋರಿಸ್ತಾರಲ್ಲ ಮಾಡೋದು, ಅದು ಎಲ್ಲಿ ಮಾಡ್ತೀರಾ? ಅಲ್ಲಿಂದಾನೇ ಮಾಡ್ಕೊಂಡು ಬರ್ತಾರೆ. ಇವರು ಬಿಸಿ ಮಾಡಿ ಮಾಡಬೇಕು. ಅದು ಕಡಾಯಲ್ಲಿ ಹಾಕಿ ಎಣ್ಣೆ ಬಿಸಿ ಮಾಡಿ ತೋರಿಸ್ತೀರಲ್ಲ, ತಪ್ಪಲೆದಲ್ಲಿ ಹಾಕ್ಬಿಡೋದು, ಬಿಸಿ ಮಾಡಿ ಅದು ತುಂಬಿ ಮಾಡಬಹುದು. ನಾವೆಲ್ಲ ಹಂಗೆ ರೆಡಿಯಾಗಿ ಬಂದಿರೋ ಎಣ್ಣೆಗೆ ನೀವು ಇಲ್ಲಿ ಬಿಸಿ ಮಾಡಿ ಮಾಡೋದು. ಅದು ಕೊಬ್ಬರಿ ಎಣ್ಣೆ ಅಲ್ವಾ, ಗಟ್ಟಿ ಆಗ್ಬಿಡ್ತಾರೆ. ಕೇರಳ ಕೊಬ್ಬರಿ ಎಣ್ಣೆನ ಇಲ್ಲಿ ಗಿಡಮೂಲಿಕೆ ಹಾಕಿ ಮಿಕ್ಸ್ ಮಾಡೋದಾ? ಅಲ್ಲಿ ಮಾಡಿ ತಗೊಂಡು ಬಂದು ಲಾರಿ ಲೆಕ್ಕ ಮಾಡ್ತಾರೆ. ತಗೊಂಡು ಬರ್ತಾರಲ್ಲ, ಬರೋ ಚಳಿ ಇಲ್ಲ, ಚಳಿಕಾಲ ಗಟ್ಟಿ ಆಗ್ಬಿಡ್ತಾರೆ. ಅದಕ್ಕೆ ತಗೊಂಡ್ಬಿಟ್ಟು ತಿಂಗ್ ಲೆಕ್ಕ ತಗೊಂಡ್ಬಿಟ್ಟು ಬಿಸಿ ಮಾಡಿ ಮಾಡ್ತೀವಿ. ಗಿಡಮೂಲಿಕೆ ಎಲ್ಲ ಹಾಕಿ ಅದು ಕಸಂಡಿ ಗುಂಡೆ ಆಗ್ಬಿಡ್ತದಲ್ಲ, ಕಿರ್ಮಿಗಳು ಹಿಡ್ಬಿಟ್ಟು 10 ಗಂಟೆ ಹೇಳ್ತಾರೆ. ಅದು ಅವಾಗ 2 ಜನ ಬಂದು ತಗೊಂಡು ಹೋಗ್ತಾರೆ. ನಾವು ಹೇಳೋ ಹಂಗೆ ಈರುಳ್ಳಿ
ಲೋಕೆ ಸರ ಇಷ್ಟು ಒಂದು ಪೀಸ್ ಇದು ಮುಳ್ಳು ತೆಗಿಬೇಕು, ಇದು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಒಂದಿಷ್ಟು ಈರುಳ್ಳಿ, ಅದು ಒಂದು 4-5 ದಿವಸ ಸಾಕು, 2-3 ದಿವಸನಾರೇ ಹಾಕು ಸಾಕು. ಇದು ಸುರಿದ್ಬಿಟ್ಟು ಅದು ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ತುಂಬ ಬೇರ್ಗಳಿಗೆ ತುಂಬ ತಲೆಗೆ ಹಾಕಿಬಿಡ್ಬೇಕು. 1 ಗಂಟೆ ಒಳಗೆ ಹೊಳದ್ಬಿಟ್ಟು ಬಟ್ಟೆಲ್ಲ ಬಳಸ್ಬಿಟ್ಟು ವಾರಕ್ಕೆ 3 ಸತಿ ಹಾಕು. ಅದು ಉತ್ತರೋದು ಮುಚ್ಚಿಬಿಟ್ರೆ ಅವಾಗೆ ವಾರಕ್ಕೆ 2 ಸತಿ. ಹೂ ಗಿಡ ಹೆಂಗೆ ಬಿಡ್ತದೆ ಹಂಗೆ. ನಾವು ಹೇಳ್ತಿರೋದು ನಾವು ಇಂಗ್ಲೀಷ್ ಇಲ್ಲ, ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಎರಡು ತಿಂಗಳಿಂದ ಯೂಸ್ ಮಾಡ್ತಿರೋದು. ಜಾಸ್ತಿ ಇದಿದೆ, ಸ್ವಲ್ಪ ನಿಮಗೆ ಅಷ್ಟು ನಂಬಿಕೆ ಇಲ್ಲಾದ್ರೆ ಒಂದು ಸೈಡ್ಗೆ ತಾಕಿ ನೋಡಿ. ನಮ್ಮ ಎಣ್ಣೆ ಒಂದು ಸೈಡ್ಗೆ ಇದೇ ಎಣ್ಣೆ ಇದೇ ಕೂದಲು ಇಷ್ಟಿಟ್ಟು ಉದ್ದ ಬಂದ್ರೆ ಆಮೇಲೆ ಅವಾಗ ನಂಬಿಕೆ ಬರೋದು. ನಂಬಿಕೆ ಮಾಡಿದ್ರೆ ದೇವ್ರಿಗೆ ನೋಡಬೇಕು. ನಾವು ಕ್ಲಿಯರ್ ಮಾಡೋರು ಹಂಗೆ ಸುಳ್ಳು ಹೇಳೋದಿಲ್ಲ. ನಾವು ಎಷ್ಟೋ ಜನ ಬಂದಿತ್ತು ಈಗ ಕೇರಳ ತಗೊಂಡು ಹೋಗಿದ್ರು 50 ಬಾಟ್ಲಿ. ಆ ಅಜ್ಜಿ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅಲ್ವಾ ಗೈಸ್. ನಾನು ಇದೇ ಅಂಗಡಿಲಿ ಪರ್ಚೇಸ್ ಮಾಡಿದ್ದು. ಅವ್ರಿಗೆ ಫೋಟೋ ಕೂಡ ತೋರಿಸ್ದೆ, ಹೌದು ನಮ್ಮವ್ರೆ ಅಂತ ಹೇಳಿದ್ರು. ಬಟ್ ಇವ್ರು ಹೇಳ್ತಿರೋದೇನು ಅಂದರೆ ನಾವು ಇಲ್ಲಿ ಮಾಡಲ್ಲ. ನನಗೆ ಬೇಕಾಗಿದ್ದು ಆ್ಯಕ್ಚುಲಾಗಿ ಅವ್ರು ಏನೇನೆಲ್ಲ ಹಾಕಿ ಮಾಡ್ತಾರೆ ಅದನ್ನು ನೋಡಬೇಕಾಗಿತ್ತು. ಅದನ್ನು ವಿಡಿಯೋ ಮಾಡಿ ಅಡ್ವರ್ಟೈಸ್ಗೆ ಹಾಕ್ತಾರೆ ಅಲ್ವಾ, ಅದನ್ನು ನಾನು ರಿಯಲಾಗಿ ನೋಡೋಣ ಅಂದ್ಬಿಟ್ಟು ಕೇಳಿದೆ, ಇಲ್ಲಿ ಎಲ್ಲಿ ಮಾಡ್ತಾರೆ ಆ ಥರ ಹೇಳಿ, ನಾನು ಅದನ್ನು ನೋಡಬೇಕು ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಮಾಡಲ್ಲ ಯಾರೂ, ಕೇರಳದಿಂದ ತರಿಸೋದು. ಅವರು ಕೇರಳದಿಂದ ಟ್ಯಾಂಕರ್ ಗಟ್ಟಲೆ ತಂದಾಗ ಇಲ್ಲಿ ನಾವು ದುಡ್ಡು ಕೊಟ್ಟು ತೊಗೊತೀವಿ ಅಂತ. ಅವ್ರ ಹತ್ರ ನಾನು ತೊಗೊಂಡಿರೋ ವಿಷಯ ಹೇಳಲಿಲ್ಲ, ಬೈ ಮಾಡೋ ಥರ ಹೋಗಿದ್ದು ನಾನು. ಆವಾಗ ಅವ್ರು ಏನಂತ ಅಂದರು ಅಂದರೆ, ಈ ಥರ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ನಿಮ್ಮ ಆಯಿಲ್ನೇ ಯೂಸ್ ಮಾಡ್ತಿರೋದು ಅಂದಿದ್ದಕ್ಕೆ. ಈರುಳ್ಳಿ ಹಾಕಿ, ಆಲೋವೆರಾ ಹಾಕಿ. ಈರುಳ್ಳಿ ಆಲೋವೆರಾ ನಾವು ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೂ ನಮ್ಮ ಹೇರ್ ಚೆನ್ನಾಗೇ ಗ್ರೋತ್ ಆಗುತ್ತೆ. ಬಟ್ ಇವ್ರು ಹೇಳ್ತಿರೋದು ಇದನ್ನು ಹಾಕಿ ಅದನ್ನು ಹಾಕಿ ಹೇರ್ ಫಾಲ್ ಆಗೋಲ್ಲ ಹಾಗೆ ಹೀಗೆ ಅಂತ. ಆ್ಯಂಡ್ ಇವರು ಮ್ಯಾನುಫ್ಯಾಕ್ಚರ್ ಮಾಡೋದೇ ಇಲ್ಲ ಗಾಯ್ಸ್ ಅವರು. ಸೊ ನಿಮಗೆ ಬಿಟ್ಟಿದ್ದು, ನಂಬ್ತೀರಾ ಬಿಡ್ತೀರಾ, ಇದು ಫೇಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಅವ್ರ ಹೇರ್ನ ತೋರಿಸಿದ್ರು, ಬಟ್ ಅಷ್ಟು ದಪ್ಪಾಗೇನೂ ಇರಲಿಲ್ಲ. ಆ್ಯಂಡ್ ಸಾಫ್ಟ್ನೆಸ್ ಸ್ವಲ್ಪ ಇತ್ತು ಅಷ್ಟೇ. ಆ್ಯಂಡ್ ಉದ್ದಾಗೂ ಬೆಳೆದಿದೆ, ಬಟ್ ತುಂಬ ಅಂದರೆ ತುಂಬ ಸಣ್ಣದಾಗಿತ್ತು. ಎಲ್ಲರ ಕೂದಲು ಕೂಡ ಹಾಗೇ ಇರುತ್ತೆ. ನೀವು ನಾರ್ಮಲ್ ಎಣ್ಣೆ, ಕೊಬ್ಬರಿ ಎಣ್ಣೆ ಬಳಸಿದ್ರೂ ಸಾಕಾಗುತ್ತೆ. ಅದನ್ನು ನೀವು ಹೇರ್ನ ಗ್ರೋತ್ ಮಾಡ್ಕೋಬೇಕು ಅಂತಂದರೆ. ಸುಮ್ಮನೆ ಇದಕ್ಕೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ವೇಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇದು ನನ್ನ ರಿವ್ಯೂ ಆಗಿದೆ. ಆ್ಯಂಡ್ ಇವಾಗ ನಾನು ಮತ್ತು ಐಶು ಪಕ್ಷಿರಾಜ್ಪುರದಿಂದ ಮುಂದೆ ಇರೋ ಟಿಬೆಟ್ ಕ್ಯಾಂಪಿಗೆ ಬಂದಿದ್ದೀವಿ. ಅಂದರೆ ಅಲ್ಲೇ ಬಂದಿದ್ವಲ್ವಾ, ಹಾಗೆ ನೋಡ್ಕೊಂಡು ಹೋಗೋಣ ಈ ಪ್ಲೇಸ್ನ ನೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಒಳ್ಳೆ ಪ್ರೈವೇಟ್ ಏರಿಯಾ ಚೆನ್ನಾಗಿದೆ, ಅದಕ್ಕೋಸ್ಕರನೆಲ್ಲ ಬರ್ಸ್ಬಿರೋದು. ಸೊ ಇವಾಗ ಸೈಡ್ ಎಂಟ್ರಿ ಕೊಡ್ತಿದ್ದೀನಿ ನೋಡಿ. ಅವಳಾಗಲೇ ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ನಿಂತಳೆ. ತಿನ್ಬೇಕಾ? ಇಲ್ಲಿ ಬಂದವ್ರಿಗೆ ಬೇಕಾದ್ರೆ ನೋಡಿ ಇಲ್ಲಿ ಏನಾದರೂ ಸಿಗುತ್ತೆ. ನಾವು ಸುಮ್ಮನೆ ಇಲ್ಲೆಲ್ಲ ಅಮೌಂಟ್ ಜಾಸ್ತಿ ಕೊಡೋದು ಯಾಕೆ ಅಂತ ಬಂದಿಲ್ಲ. ಸೊ ಒಳಗಡೆ ಏನೋ ಸೌಂಡ್ ಬರ್ತಿದೆ. ಇದೆ ಫಸ್ಟ್ ಟೈಮ್ ಬಂದಾಗ ಸೌಂಡ್ ಬಂದು ಅದನ್ನು ಓಪನ್ ಮಾಡಿರೋದು. ನೋಡೋಣ ಒಳಗಡೆ ಏನಿದೆ ಅಂತ. ಮಾಡಲ್ಲ ಅಂತ ಇಲ್ಲೇ ಸಾಯ್ತವಳೆ. ಬಾ ಒಳಗಡೆ ಹೋಗೋಣ. ಒಳಗೆ ಕಳಿಸ್ಬೇಕು ಆಚೆಗೆ. ಹಂಗೆ ಸೈಡ್ ಹೊಟ್ಟೋಗೋಣ. ಅಲ್ಲಿ ಟಿಶ್ಯೂ ತಂದಿದ್ದೀನಿ ಒರೆಸ್ಕೊಂಡು. ಇಲ್ಲಕ್ಕಿಲ್ಲ ನಾವು ಬರೋಕ್ಕಿಲ್ಲ. ಮೇ ಬಿ ಅವ್ರು ಪೂಜೆ ಮಾಡ್ತಿರ್ಬೋದು ಕಣ. ಚೆನ್ನಾಗಿದೆ, ಅಲ್ಲಿ ಹೋಗೋಣ. ಇದೊಂದು ರೌಂಡ್ ಹಿಂದೆನೂ ಚೆನ್ನಾಗಿದೆ. ಹೋಗಿ ಅಂತ ಅನ್ಬೇಕು ಅವ್ನು. ಇವಾಗ ಪ್ರೇಯರ್ ಮಾಡ್ತಿದ್ದಾರೆ, ಆಮೇಲೆ ಬೈದ್ಗಿದ್ಬಿಟ್ಟಾರೆ ಅಂತ ನಾವು ಹಂಗೆ ಸೈಡ್ಗೆ ಆಗ್ತಾಯಿದ್ದೀವಿ. ಹುಡುಗಿರನ್ನ ಫಸ್ಟ್ ಟೈಮ್ ನೋಡ್ತಿರೋದು. ಅದು ಅವ್ರ ಡ್ರೆಸ್ ಚೆನ್ನಾಗಿದೆ. ನಿಮ್ಗೆ ತೋರ್ಸೋಕ್ಕಾಗಲ್ಲ ಸಾರಿ. ನೋಡಿ ಸಿಟಿ ಹುಡುಗಿ ಹೆಂಗೆ ಬಂದೋಳೆ. ನಂಗೆ ಕನ್ನಡಕ ತೊಗೊಬಾ ಅಂದಿದ್ರೆ ನಾನು ತರ್ತಿರ್ಲಿಲ್ವಾ. ನಾನು ಮಾತ್ರ ಬಿಸಿಲಲ್ಲಿ ಒಣಗ್ತಿದ್ದೇನೆ. ಅಲ್ಲಿ ಹೋಗಿರ್ಬಲ್ವಾ ಆದಿವಾಸಿ ಅವ್ರ ಹತ್ರ. ನಿಂಗೆ ಅವ್ರು ಹೇಳಿದ್ ನೋಡಿ ಏನು ಅನ್ನಿಸ್ತು? ಸಾಯಕ್ಕಾಗದೆ ಬದುಕಾಗದೆ ಅವ್ರ ಹತ್ರನೇ ಗೈಸ್ ನಾನು ಹುಡ್ಕೊಂಡು ಹೋಗಿದ್ದೆ. ಅದಕ್ಕೆ ಹುಡ್ಕೊಂಡು ಹೋಗ್ತಾ ತುಂಬ ಅಂಗಡಿಗಳಿದ್ದು. ಅದರಲ್ಲಿ ನಮಗೆ ಫೋಟೋ ಹಾಕಿದ್ರಲ್ಲ, ಮತ್ತು ನನಗೆ ಕೊಟ್ಟರಲ್ವ, ಅವ್ರನ್ನ ಹುಡ್ಕೊಂಡು ಹೋದೆ. ಇದೊಂದು ಫೋಟೋ ಪ್ಲೇಸ್ ಆಗಿದೆ. ಬಂದವರೆಲ್ಲ ಇಲ್ಲಿ ಫೋಟೋ ತಗೋತಾರೆ.
ಹಿಂದೆ ಅರಳಿ ಮರ, ಮತ್ತು ಇಲ್ಲಿ ಕೆಳಗಡೆ ಬುದ್ಧ. ಬುದ್ಧನಾ ಅಥವಾ ಅವ್ರ ದೇವ್ರ? ಬುದ್ಧನೇ ಒಟ್ಟಿನಲ್ಲಿ. ಅರಳಿ ಮರದ ಕೆಳಗಡೆ ಕೂತಿದ್ದಾರೆ ಅಂದರೆ ಬುದ್ಧ. ಇಲ್ಲೂ ಮನೆಗಳಿದೆ. ಇನ್ಫ್ಯಾಕ್ಟ್ ಯಾರು ಹೊರ್ಗಡೆನೇ ಬರಲ್ಲ ಗೈಸ್. ನಾವು ನೋಡಿದ್ರೆ ಬರೀ ಹುಡುಗರು ಮಾತ್ರ ಹೊರಗಡೆ ಇರ್ತಾರೆ, ಹುಡುಗಿರಂತ ನನಗೆ ಕಾಣಿಸೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು. ಸೊ ಇಲ್ಲಿ ಹಿಂದ್ಗಡೆನೂ ಕೂತ್ಕೊಳ್ಳೋಕೆ ಜಾಗ ಇದೆ. ಅವು ಅಂದರೆ ಒಂದೊಂದರಲ್ಲೂ ಏನೇನೋ ಇದೆ. ಸೊ ಅದೇ ಗೈಸ್, ಅವರು ಸುಮ್ಮನೆ ಸುಳ್ಳು ಹೇಳ್ತಾರೆ. ನಮ್ಮ ಆಯಿಲ್ ತಗೊಳ್ಳಿ ಎಲ್ಲ ಮಾಡ್ತಾರೆ. ಒಬ್ರ ಮೇಲೆ. ಹಾಗಾಗಿ ಯಾರನ್ನೂ ನಂಬೋದು ಬೇಡ. ಯಾರು ಬೈ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಅಮ್ಮನ ಕೂದಲು ಆಲ್ಮೋಸ್ಟ್ ಉದುರೋಗಿದೆ, ಅದನ್ನು ಯೂಸ್ ಮಾಡಿ. ನಾನು ಹೇಳ್ದೆ ಯೂಸ್ ಮಾಡಬೇಡಿ ಅಮ್ಮ ಅಂತ, ಬಟ್ ಅವ್ರು ಯೂಸ್ ಮಾಡಿದ್ರು. ಇವಾಗ ಮೊದಲೇ ಸ್ವಲ್ಪ ಹೇರ್ ಕಮ್ಮಿ ಇತ್ತು, ಇವಾಗ ಇನ್ನೂ ಕಮ್ಮಿ ಆಗಿಬಿಟ್ಟಿದೆ. ಇನ್ಸ್ಟಾಲು ಕೂಡ ಎಲ್ಲ ಕೇಳ್ತಿದ್ರು ರಿವ್ಯೂ ಹಾಕಿ ಅಂತ. ಸಾರಿ, ತುಂಬ ಲೇಟಾಗಿ ರಿವ್ಯೂ ಆಗ್ತಿರೋದಕ್ಕೆ. ಬಟ್ ನಾನು ಅಂದ್ಕೊಂಡೆ ಈ ಕಡೆ ಪಕ್ಷಿರಾಜ್ಪುರದ ಕಡೆ ಬಂದು ವೀಡಿಯೋ ಮಾಡಿ ಹಾಕೋಣ ಅಂತ, ಹಾಗಾಗಿ ಲೇಟ್ ಆಯಿತು. ಅದೇ ಗೈಸ್, ಇಷ್ಟೇ ಹೇಳೋದು, ಯಾರು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಯಾರಿಗೂ ಯೂಸ್ ಆಗ್ತಿಲ್ಲ, ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ನನಗೆ ಏನಾಯಿತು ಅಂದರೆ ಡ್ಯಾಂಡ್ರಫ್ ಜಾಸ್ತಿ ಆಯಿತು, ಹೇರ್ ಫಾಲ್ ಜಾಸ್ತಿ ಆಯಿತು. ಈವನ್ ಈಗ ಅದನ್ನು ಆಯಿಲ್ ಹಾಕಿ ಸ್ನಾನ ಮಾಡಿದ ದಿನವೂ ಕೂಡ ನನಗೆ ಡ್ರೈನೆಸ್ ಆಗಿರುತ್ತಿತ್ತು, ಹೇರ್ ಫಾಲ್ ಹೆವಿ ಆಗ್ತಿತ್ತು. ಮತ್ತು ಆವತ್ತಿನ ದಿನವೇ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಡ್ತಿತ್ತು. ಸೊ ದಯವಿಟ್ಟು ಯಾರು ಯೂಸ್ ಮಾಡ್ಕೋಬೇಡಿ. ಇಲ್ಲೊಂದು ಪ್ಲೇಸ್ ಇದೆ, ಚೆನ್ನಾಗಿದೆ. ಟೈಮ್ ಸ್ಪೆಂಡ್ ಮಾಡ್ಬೋದು ಗೈಸ್, ಫ್ರೆಂಡ್ಸ್ ಎಲ್ಲ ಬಂದರೆ. ಜಾಲಿ ಮಾಡ್ಬೋದು. ನಿವಿ ಡೈಲಾಗ್ ಜಾಲಿ ನೀವಿದೆ. ಸೀರಿಯಸ್ ಆಗಿ ಅದ್ರೊಳಗಡೆ ಕೂತಿರೋ ಥರ ಇದೆ ಕಣೆ. ಯಾರು ಹತ್ರ ಹೋಗಿ ತೋರಿಸ್ತೀನಿ ರೀ ಗೈಸ್. ಶೂ ಬಿಟ್ಟು ಹೋಗೋಣ ಎಲ್ಲ ಕಡೆ. ಸೊ ಸುತ್ತ ನೋಡಿದ್ರೆ ಹಿಂದೆ ಎಲ್ಲ ಜೋಳ ಹಾಕಿದ್ದಾರೆ, ಎಲ್ಲ ಪ್ರೇಯರ್ಗೆ ಹೋಗಿದ್ದಾರೆ. ಜಾಸ್ತಿ ಯಾರೂ ಜನ ಇಲ್ಲ ನೋಡಿ. ಇಷ್ಟನ್ನು ತಂದಿದ್ದೀವಿ. ಎಲ್ಲ ಜ್ಯೂಸ್ ಕೊಡೆ, ಇದನ್ನು ತಂದಿದ್ದೀವಿ. ಸೊ ಇದೆಲ್ಲನೂ ತಿಂದು ಮುಗಿಸ್ಬಿಟ್ಟು ಹೊರಡ್ತೀವಿ. ರೀಲ್ಸ್ ಮಾಡ್ತಾಯಿದ್ದೆ ಗಾಯ್ಸ್, ಚೆನ್ನಾಗಿ ಬಂದಿಲ್ಲ ನೋಡಿ. ಸಾಕು ಆಮೇಲೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ಸೊ ಇದಿಷ್ಟನ್ನು ತಿನ್ಕೊಂಡು ಇವಳು ಅಕ್ಕನೂ ರೀಲ್ಸ್ ಮಾಡ್ತಿದ್ದಾರೆ. ಇದು ಬರ್ಬನ್ ಆಯ್ತಾ, ನನ್ನ ಫೇವ್ರೆಟ್ ಬಿಸ್ಕೆಟ್. ನಮ್ಗೆ ಗೊತ್ತಲ್ಲ, ಇವಾಗ ಹೊಸ್ದಾಗಿ ತಿಳ್ಕೊಂಡು ನೋಡಿ. ಅಡ್ವರ್ಟೈಸ್ ಮಾಡ್ತಾಳೆ. ಬರ್ಬನ್ಗೆ ಮಗು ಆಯ್ತಾ, ಒಂದು ತಿನ್ನು ಇಲ್ಲ ಹೇಳು. ಚೆನ್ನಾಗುತ್ತೆ, ಬಿಸಿದ್ರೆ ಚೆನ್ನಾಗಿರ್ತದೆ ಅಂತ. ಡೀಸೆಂಟಾಗಿದೆ. ಡೀಸೆಂಟ್ ಅನ್ನೋ ಪದಕ್ಕೆ ನಂಗೆ ಅರ್ಥನೇ ಗೊತ್ತಿಲ್ಲ. ನಾನು ಕಣೆ ಅಕ್ಕ ಪಕ್ಕದಲ್ಲಿ ಕೂತಿದ್ದೀನಿ, ನನಗಂತ ಅರ್ಥ ಗೊತ್ತಿಲ್ಲ. ನಾನು ಅಂದರೆ ಡೀಸೆಂಟ್ ಅಂದರೆ ನಾನು ಬರೀ ಓಳು. ನಮ್ಮ ಹೊಟ್ಟೆ ಎಷ್ಟು ಅಂತ ಉರಿಸ್ತಿರೋ. ಕಾಣಿಸ್ತಾನೆ ಹೊಟ್ಟೆ ಉರಿಯೋದು. ಹೋಗಲ್ಲ. ನಾನು ಪಿಜ್ಜಾ ತಿನ್ನಬೇಕು ಅಂದ್ಕೊಂಡು ಬಂದೆ, ಇವ್ರು ನೋಡಿದ್ರೆ ನಾನು ಹಾಳು ಮಾಡುತ್ತೆ. ಇವಾಗ ಹೊಟ್ಟೆ ಒಂದ್ಸಲ ಕೊಡಿಸ್ತಾಳೆ, ನಾನು ತಿನ್ಕೊಂಡು ಮನೆಗೆ ಹೋಗ್ತೀನಿ. ಬಸ್ ಹತ್ತಿಸ್ಬಿಟ್ಟು ಹಾಕ್ಕೊಂಡು ಎತ್ತಿ ಕೂಡಿಸ್ತಾಳೆ ನಾನು ಸ್ವೀಟ್ ಮೇಕರ್ ಸತ್ಯ. ಐಶು ಬರ್ಡೇಗೆ ಏನು ಬೇಕು? ಹೆಂಗೆ ಕೇಳಿದ್ರೆ ಕೊಡಿಸ್ತೀಯಾ? ಏನು ಬೇಕು ಹೋಗ್ಬೇಕು, ಹಾಗೆ ಕೊಡಿಸ್ತೀನಿ. ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ, ಲಿಸ್ಟ್ ರೆಡಿ ಮಾಡ್ತೀನಿ. ಇವಾಗ ಹೇಳು, ಎಷ್ಟು ವರ್ಷ ನಿಂಗೆ? ನನಗಿಂತ ಒಂದು ವರ್ಷ ಸೀನಿಯರ್ ಗಾಯ್ಸೋಳು. ಹೆಂಗೆ ಗೊತ್ತಾ, ಹುಡುಗರನ್ನ ಸ್ಯಾಲ್ರಿ ಕೇಳಬಾರ್ದು, ಹುಡುಗಿರನ್ನ ಏಜ್ ಕೇಳಬಾರ್ದು. ಆ ಮಿನಿಮಮ್ ಕಾಮನ್ ಸೆನ್ಸ್ ಹುಡುಗಿಲ್ಲ. ನೀವು ಹುಡುಗಿನ ಹಂಗಂತಾರೆ, ಮೇಲೆ ಹಾಕ್ಬೇಡ. ನೋಡಿ ಗೈಸ್, ಐಶು ಫ್ರೆಂಡ್ಸು ನಮ್ಮನ್ನ ಅಟ್ಟಾಡ್ಸ್ಕೊಂಬತ್ತವ್ರೆ. ಸೊ ಗೈಸ್, ಆ ಫೋನು ಸ್ವಿಚ್ ಆಫ್ ಆಯಿತು. ಈಗ ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿದೆ ನನ್ನ ಫೋನ್. ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಯಿತು ಆಲ್ಮೋಸ್ಟ್. ಎಷ್ಟು ಟೈಮ್? 4 ಗಂಟೆ ಆಗಿದೆ. ಹೊರಟೆ 4 ಗಂಟೆ ಆಗಿದೆ, ಹೊರಡ್ತಾ ಇದ್ದೀವಿ. ಸೊ ಇಷ್ಟ ಆಯ್ತಾ ಐಶು?
ನನ್ನ ಜೊತೆ ಬಂದಿದ್ದು ಇಷ್ಟ ಆಯ್ತಾ? ನಿನ್ನ ಜೊತೆ ಬಂದಿದ್ದು ಇಷ್ಟ ಆಗಿಲ್ಲ, ಈ ಪ್ಲೇಸಿಗೆ ಬಂದಿದ್ದು ಇಷ್ಟ ಆಯಿತು. ನೋಡಿ ಗಾಯ್ಸ್, ಬಾ ಅಂತ ಮೀಟ್ ಮಾಡೋಕೆ ಕಟ್ಬಿಟ್ಟು ಹಿಂಗಂತವ್ರೆ. ಅಲ್ಲ ಕಾಣಿಸ್ತಾನೆ ಇಲ್ಲ ವಿಡಿಯೋದಲ್ಲಿ, ಹುಡುಗಿ ತುಂಬ ತುಂಬ್ಕೊಂಡವಳೆ. ಪುಟಾಣಿ ಮಗು ಥರ ಕಾಣ್ತಿದ್ದೀನಿ ನಾನು ಅದರಲ್ಲಿ. ನಾನು ಕ್ಯೂಟ್ ಲೇಡಿ, ಸುಂದ್ರಿ ಆಗ್ಬಿಟ್ಟವಳೆ. ಸುಂದ್ರಿ ನಾವು ಗೊತ್ತಲ್ಲ. ಮೇಘ, ನಿಂಗೊಂದು ಹೇಳ. ಒಂದು ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಚಾಲೆಂಜ್ ವಿಡಿಯೋ ಹಾಕ್ತೀನಿ. ಎಲ್ಲರೂ ಒಂದೊಂದು ಚಾಲೆಂಜ್ ವಿಡಿಯೋ ಕೊಡಿ. ಮೀನ್ಸ್ ನಾನು ಏನು ಮಾಡಬೇಕು, ಯಾವ ಥರ ಚಾಲೆಂಜ್ ಟ್ರೂತ್ ಆರ್ ಡೇರ್ ಥರ. ಸೊ ನಾನು ಅದನ್ನು ವ್ಲಾಗ್ ಮಾಡಿ ನನ್ನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಹೊರಗಡೆ ಬಂದ್ವಿ, ಪಾರ್ಕಿಂಗ್ ಹೋಗ್ಬಿಟ್ಟು ತಿನ್ನಲಿಲ್ಲ ಗೈಸ್ ಏನು ಸರಿಯಾಗಿ. ಇವಳು ನೋಡಿ, ಇವಳು ಏನಪ್ಪ ಫೋಟೋಸ್ ಚೆನ್ನಾಗಿ ಬಂದಿಲ್ಲ. ಗೋಲ್ಗಪ್ಪ ತಿನ್ನೋಣ ಹೇಳುವಂತೆ ಗೈಸ್, ಗೋಲ್ಗಪ್ಪ. ಸೊ ಅಕ್ಕಂಗೆ ಮೊನ್ನೆ ತಾನೇ ಸ್ಯಾಲ್ರಿ ಆಗೈತೆ, ದುಡ್ಡಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವಳಿಗೆ ಗಾಡಿ ಕೊಡ್ಬೇಕಂತೆ, ಗಾಡಿ ಕೀ ಎಲ್ಲಿಟ್ಟೆ? ಅಕ್ಕ ಗಾಡಿ ಓಡಿಸ್ಬೇಕಂತೆ ಗೈಸ್. ಕಿಸಿತಾವಳು ನೋಡಿ. ಹತ್ಬೇಕಮ್ಮ? ಧೈರ್ಯವಾಗತ್ಲಾ? ನೀನಿಗೇನೋ ಧೈರ್ಯ ನಂಗೈತೆ. ಸ್ಟಾರ್ಟ್ ಮಾಡಿ. ನಂಗಿಲ್ಲ. ಮಾಡೇ. ನಂಗೆ ಮಾಡಿ ಸ್ಟಾರ್ಟ್ ಮಾಡಕ್ಕೆ ಬರಲ್ಲ. ಸ್ಟಾರ್ಟ್ ಮಾಡೋಕ್ಕೆ ಬರ್ದಿರೋಣ, ಗಾಡಿ ಓಡಿಸ್ತಾ ಇದ್ದೀನಲ್ಲ ನಾನು. ಎಲ್ಲೋ ಬ್ರೇಕ್ ಇಟ್ಕೊಂಡು ಅಮ್ಕೋನ ಇದನ್ನ ಪಾ ದೇವ್ರೆ. ಆ ಬ್ರೇಕ್ ಇಟ್ಕೊಳೋ ಮುಂದಕ್ಕೆ ಇಟ್ಕೊ. ನಂಗೆ ಭಯ. ಇಟ್ಕೋ ಆಮೇಲೆ ಕೈಲಿಗೆ ಗಾಡಿ ಕೊಟ್ಟರೆ ದೊಡ್ಡ ಹಂಸ್ ಬಂದಿದ ತಕ್ಷಣ ಬಿಟ್ಬಿಡ್ತಾಳೆ ಗೈಸ್. ಹಿಂದ್ಗಡೆ ಗಾಡಿ ಬರ್ತೈತೋ ಮುಂದ್ಗಡೆ ಗಾಡಿ ಬರ್ತೈತೋ ನೋಡಲ್ಲ. ಢಗ್ ಅಂತ 2-3 ಸಲ ಅನ್ಸೋಳೆ. ಅದಕ್ಕೆ ಇವಾಗ ಡೌನಲ್ಲಿ ಗಾಡಿ ಆಫ್ ಮಾಡಿಬಿಟ್ಟು ಪೆಟ್ರೋಲ್ ಸೇವಿಂಗ್ಸ್ ಮಾಡಿಸ್ತಾ ಇದ್ದೀವಿ. ಅರಳಿ ಮರ ಕರೆದ್ಬಿಟ್ಟಿದ್ದಾರೆ, ಅದೇ ಹೋಗ್ತೈತೆ ಸದ್ಯಕ್ಕೆ. ಯಾಕಿಂಗ್ ಅಯ್ಯೋ ಅನ್ನಿಸ್ತೀವೋ ನನ್ನ ಗೈಸ್. ಬಸ್ಸು ರಶ್ ಆಗಿಬಿಟ್ಟಿದೆ. ಟೈಮ್ ಬಂದು 5 ಗಂಟೆ ಆಗಿದೆ. ಐಶು ಓಡೋದು ಒಂದು ಬಸ್ ಇದೆ ಅಂತ, ಬಟ್ ಸೀಟ್ ಸಿಕ್ಕಿದೆ ಅಲ್ವಾ ಗೊತ್ತಿಲ್ಲ. ಇದಾಳ ಕಾಣಿಸ್ಲಿಲ್ಲ ಗಾಡಿ, ಹೋದ್ಲಿ. ಗೈಸ್ ಮಳೆ ಬರ್ತಿದೆ ನನ್ನ ಜೊತೆ. ಎಲ್ಲರೂ ನಿಮ್ಗೆ ಕಾಣಿಸ್ತಾರೆ. ಇಲ್ಲ ನಾಳೆ ಇದೆ ಯೂನಿಫಾರ್ಮಾ? ಮನೆಗೆ ಬಂದಿದ್ದೀನಿ. ಐಶುನ ಡ್ರಾಪ್ ಮಾಡಿ ಬಂದೆ. ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಮನೇಲಿ ನೀರು ಬಿಟ್ಟಿದ್ದಾರೆ, ಬೇಗ ಬಾ ಅಂತ ಅಮ್ಮ ಕಾಲ್ ಮಾಡಿದರು. ಹಾಗಾಗಿ ಬೇಗ ಬಂದೆ. ಪಾಪ ನನ್ನ ತಮ್ಮಂದಿರನ್ನು ಮಳ್ಳೇಲಿ ನೆನೆಸ್ಕೊಂಡು ಬಂದುಬಿಟ್ಟೆ. ನಾನಂತೂ ಫೇಸ್ ಅಂತ ತಲೆ ಇನ್ನೂ ನೆಂದಿಲ್ಲ. ಪಾಪ ಅವ್ರದ್ದು ಅವ್ರು ನೆಂದೇ ಹೋಗ್ಬಿಟ್ಟಿದ್ದಾರೆ. ನಾನು ಬರೀ ಬಟ್ಟೆ ಮಾತ್ರ ನೆಂದಿದೆ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಆ್ಯಂಡ್ ಆದಿವಾಸಿ ಹರ್ಬಲ್ ಏರ್ ಆಯಿಲ್ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೀನಿ. ದಯವಿಟ್ಟು ಯಾರು ಪರ್ಚೇಸ್ ಮಾಡಬೇಡಿ. ಅವ್ರು ಹೇಳ್ತಾ ಇದ್ರು ಲೈಕ್ ಏನು ಹೇರ್ ಡೊನೇಟ್ ಮಾಡ್ತೀವಿ ಆಮೇಲೆ ಮತ್ತೆ ಬೆಳೆಸ್ತೀವಿ ಅಂತ. ಬಟ್ ಅದೆಲ್ಲ ಸುಳ್ಳು. ಅಷ್ಟೊಂದೇನು ಹೇರು ಸ್ಟ್ರಾಂಗ್ ಆಗಲಿ ದಪ್ಪ ಆಗಲಿ ಇರಲಿಲ್ಲ. ಸೊ ದಯವಿಟ್ಟು ಮೋಸ ಹೋಗಬೇಡಿ. ಯಾರಿಗೂ ದುಡ್ಡು ಫ್ರೀಯಾಗಿ ಬರೋಲ್ಲ. ಆ್ಯಂಡ್ ಮೊದಲೇ ಹೇಳಿದ ಹಾಗೆ. ಸೊ ರಿವ್ಯೂ ತುಂಬ ಲೇಟಾಗಿ ಕೊಡ್ತಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಸಾರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗಿದು. ಬಾಯ್ ಗೈಸ್.